ಹಾಯ್ ಎವ್ರಿವನ್. ಎಗ್ ಬುರ್ಜಿನ ಸಾಮಾನ್ಯವಾಗಿ ಎಲ್ಲರೂ ಮಾಡ್ಕೊಳ್ತೀರಾ, ಆದರೆ ನಾನಿವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿ ಡಾಬಾ ಸ್ಟೈಲ್ನಲ್ಲಿ ಮಸಾಲ ಎಗ್ ಬುರ್ಜಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರತ್ತೆ. ಈ ರೀತಿ ಒಂದು ಮಸಾಲ ಎಗ್ ಬುರ್ಜಿ ಇದ್ರೆ ತಿಂಡಿ ಸ್ನ್ಯಾಕ್ಸ್ಗೆ ಬ್ರೆಡ್ ಜೊತೆ ತಿನ್ಲಿಕ್ಕೂ ಚೆನ್ನಾಗಿರತ್ತೆ. ಊಟಕ್ಕೆ ಚಪಾತಿ ರೋಟಿ ನಾನ್ ಜೊತೆ ಸೈಡ್ ಡಿಶ್ ಆಗಿ, ಹಾಗೆ ಬಿಸಿ ಬಿಸಿ ಅನ್ನದ ಜೊತೆ ಕಲ್ಸ್ಕೊಂಡು ತಿನ್ಲಿಕ್ಕೂ ತುಂಬಾನೇ ಚೆನ್ನಾಗಿರತ್ತೆ. ಏನಾದರೂ ದಿಢೀರಾಗಿ ಸ್ಪೈಸಿ ಟೇಸ್ಟಿಯಾಗಿ ತಿನ್ನಬೇಕು ಅಂತ ಅನ್ನಿಸ್ದಾಗ ಈ ರೀತಿ ಮಸಾಲ ಎಗ್ ಬುರ್ಜಿನ ಮಾಡ್ಕೊಳ್ಳಿ. ಮಾಮೂಲಿ ಮಾಡ್ಕೊಳ್ಳೋ ಎಗ್ ಬುರ್ಜಿನ ಮಾಡ್ಕೊಂಡಷ್ಟೇ ಈಸಿಯಾಗಿ ಮಾಡ್ಕೋಬೋದು. ವಿಡಿಯೋನ ಸೇವ್ ಮಾಡಿಕೊಂಡು ಮಿಸ್ ಮಾಡದೆ ಟ್ರೈ ಮಾಡಿ. ರೆಸಿಪಿ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಕ್ಕೆ ಒಂದು ಸಿಂಪಲ್ ಆದ ಮಸಾಲೆ ರೆಡಿ ಮಾಡ್ಕೊಳ್ಳೋಕ್ಕೆ ಜಾರ್ಗೆ 3 ಹಣ್ಣು ಟೊಮ್ಯಾಟೋನ ಹಾಕಿದ್ದೀನಿ. ಹಾಗೆ 8ರಿಂದ 10 ನೆನೆಸ್ಕೊಂಡ ಗೋಡಂಬಿನ ಹಾಕೊಳ್ಳಿ. ಇದು ಟೇಸ್ಟು ಕೊಡತ್ತೆ, ಹಾಗೆ ಮಸಾಲೆಗೆ ಸ್ವಲ್ಪ ಥಿಕ್ನೆಸ್ ಕೊಡತ್ತೆ. ನಂತರ ಒಂದು ಸಣ್ಣ ಉಂಡೆಯಷ್ಟು ಬೆಳ್ಳುಳ್ಳಿ, ಅರ್ಧ ಇಂಚು ಶುಂಠಿ ಬೆಳ್ಳುಳ್ಳಿ ಕ್ವಾಂಟಿಟಿ ಸ್ವಲ್ಪ ಕಡಿಮೆನೇ ಇರಲಿ. ಹಾಗೆ 2 ಹಸಿಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀರು ಹಾಕ್ದೇನೆ ರುಬ್ಕೊಳ್ಳಿ. ಈ ಮಸಾಲೆ ಈ ರೀತಿ ಸ್ವಲ್ಪ ತರಿತರಿಯಾಗಿ ರುಬ್ಕೋಬೇಕು. ಈಗ ಕಡಾಯಿಯಲ್ಲಿ 4ರಿಂದ 5 ಟೀ ಸ್ಪೂನಷ್ಟು ಎಣ್ಣೆನ ಹಾಕಿ, ಎಣ್ಣೆ ಕಾದ್ಮೇಲೆ ಇದಕ್ಕೆ ಸಣ್ಣ ಪೀಸ್ ಚಕ್ಕೆ, 2 ಲವಂಗ, ಸಣ್ಣ ಪೀಸಷ್ಟು ಚಕ್ರ ಮೊಗ್ಗು ಹಾಕೊಳ್ಳಿ. ನಂತರ ಚಿಕ್ಕದಾಗಿ ಹೆಚ್ಕೊಂಡ 3 ಈರುಳ್ಳಿ, ಹಾಗೆ ಹೆಚ್ಕೊಂಡ ಕರಿಬೇವನ್ನು ಹಾಕಿ ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಈ ಮಸಾಲೆಗೆ ಕರಿಬೇವನ್ನು ಹಾಕೊಳ್ಳಿ, ಒಳ್ಳೆ ಫ್ಲೇವರ್ ಕೊಡತ್ತೆ. ಹಾಗೆ ಎಗ್ ಬುರ್ಜಿ ಥರನೇ ಈ ಮಸಾಲೆಗೆ ಈರುಳ್ಳಿನ ಜಾಸ್ತಿ ಹಾಕೊಳ್ಬೇಕು. ಈರುಳ್ಳಿ ಈ ರೀತಿ ಫ್ರೈ ಆದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೀ ಸ್ಪೂನಷ್ಟು ಅರಿಶಿಣ, ಹಾಗೆ ಖಾರಕ್ಕೆ 1 ಟೀ ಸ್ಪೂನಷ್ಟು ಖಾರದ ಪುಡಿ, 1 ಟೀ ಸ್ಪೂನ್ ಗರಂ ಮಸಾಲ ಪೌಡರ್ ಹಾಕಿ ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮ್ನಲ್ಲಿ 1 ನಿಮಿಷ ಫ್ರೈ ಮಾಡ್ಕೋಬೇಕು. ಈ ಮಸಾಲೆಗೆ ಹಸಿಮೆಣಸು ಮತ್ತು ಕಾಳು ಮೆಣಸಿನ ಪುಡಿನೂ ಕೂಡ ಹಾಕೊಳ್ಳೋದ್ರಿಂದ ಖಾರದ ಪುಡಿನ 1 ಟೀ ಸ್ಪೂನಷ್ಟು ಹಾಕಿದ್ದೀನಿ. ಈಗ ಇದಕ್ಕೆ ರುಬ್ಕೊಂಡ ಮಸಾಲೆನ ಹಾಕೊಳ್ಳೋಣ. ಇದಕ್ಕೆ ನೀರನ್ನು ಹಾಕೊಳ್ಳೋಕ್ಕೂ ಮುಂಚೆ ಈ ಮಸಾಲೆ ಎಣ್ಣೆ ಬಿಟ್ಕೊಳ್ಳೋ ತನಕ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಟೊಮ್ಯಾಟೊದು, ಶುಂಠಿ ಬೆಳ್ಳುಳ್ಳಿದೆಲ್ಲ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಈ ರೀತಿ ಮಸಾಲೆ ಎಣ್ಣೆ ಬಿಟ್ಕೊಂಡು ಬಂದಮೇಲೆ ಈ ಮಸಾಲೆಗೆ ಬರೀ 1/4 ಕಪ್ಪಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಲಿಕ್ಕೆ ಬಿಡಬೇಕು. ಇದಕ್ಕೆ ಬೇರೆ ಗ್ರೇವಿಗಳ ಥರ ಜಾಸ್ತಿ ನೀರನ್ನು ಹಾಕಲಿಕ್ಕೆ ಹೋಗಬೇಡಿ. ಈ ಮಸಾಲೆ ಸ್ವಲ್ಪ ಸೆಮಿ ಡ್ರೈ ಆಗೇ ಇರುತ್ತೆ. ಇದಕ್ಕೆ ಮೊಟ್ಟೆ ಹಾಕೊಳ್ಳೋದ್ರಿಂದ ನೀರು ಜಾಸ್ತಿ ಆಯಿತು ಅಂದರೆ ಟೇಸ್ಟ್ ಚೆನ್ನಾಗಿರಲ್ಲ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಲೋ ಫ್ಲೇಮ್ನಲ್ಲಿ 1-2 ನಿಮಿಷ ಕುದಿಲಿಕ್ಕೆ ಬಿಡೋಣ. ಈ ಮಸಾಲೆ ಕುದಿಯೋ ಅಷ್ಟರಲ್ಲಿ ಒಂದು ಬೌಲ್ಗೆ 6 ಮೊಟ್ಟೆನ ಒಡೆದು ಹಾಕೊಳ್ತಾ ಇದ್ದೀನಿ. ಎಗ್ ಬುರ್ಜಿಗೆ ಆದರೆ ಡೈರೆಕ್ಟಾಗಿ ಒಗ್ಗರಣೆಗೆ ಮೊಟ್ಟೆನ ಒಡೆದು ಹಾಕೊಳ್ತೀವಿ, ಆದರೆ ಈ ಮಸಾಲೆಗೆ ಮೊಟ್ಟೆನ ಸಪ್ರೇಟಾಗಿ ಬೇಯಿಸಿ ಹಾಕೊಳ್ತೀವಿ. ಈಗ ಈ ಮೊಟ್ಟೆಗೆ ಅರ್ಧ ಟೀ ಸ್ಪೂನಷ್ಟು ಉಪ್ಪು, 1/4 ಟೀ ಸ್ಪೂನ್ ಅರಿಶಿಣ, ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ, ಹಾಗೆ ಹೆಚ್ಕೊಂಡ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ಮೊಟ್ಟೆನ ಚೆನ್ನಾಗಿ ಬೀಟ್ ಮಾಡಿಕೊಂಡಷ್ಟು ಮೊಟ್ಟೆ ಸಾಫ್ಟಾಗೇ ಇರುತ್ತೆ. ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಂಡ ನಂತರ ಈಗ ಒಂದು ಪ್ಯಾನ್ನಲ್ಲಿ 3 ಟೀ ಸ್ಪೂನ್ ಎಣ್ಣೆ ಕಾಯಿಸ್ಕೊಂಡು ಫ್ಲೇಮ್ನ ಫುಲ್ ಲೋ ಮಾಡಿ ಬೀಟ್ ಮಾಡಿಕೊಂಡ ಮೊಟ್ಟೆನ ಹಾಕಿ ತಕ್ಷಣ ತಿರುವಿ ಹಾಕಲಿಕ್ಕೆ ಹೋಗಬೇಡಿ. ಒಂದು 30 ಸೆಕೆಂಡ್ ಹಾಗೆ ಬೇಯಲಿಕ್ಕೆ ಬಿಟ್ಟು ನಾನೀಗ ತೋರಿಸ್ತಾ ಇರೋ ರೀತಿಯಲ್ಲಿ ಮಾಡ್ಕೊಳ್ತಾ ಬನ್ನಿ. ಆವಾಗ ಮೊಟ್ಟೆ ಎಲ್ಲೆಲ್ಲಿ ಹಸಿ ಇರುತ್ತೋ ಅದೆಲ್ಲ ಬೆಂದ್ಕೊಳ್ತಾ ಬರುತ್ತೆ. ಇದನ್ನು ಲೋ ಫ್ಲೇಮ್ನಲ್ಲೇ ಮಾಡ್ಕೊಳ್ತಾ ಬನ್ನಿ, ಆವಾಗ ಮೊಟ್ಟೆ ಸಾಫ್ಟಾಗೇ ಇರುತ್ತೆ. ಫ್ಲೇಮ್ ಸ್ವಲ್ಪ ಹೈ ಆದರೆ ಮೊಟ್ಟೆ ಡ್ರೈ ಆಗತ್ತೆ. ಈ ಸ್ಕ್ರಾಂಬಲ್ಡ್ ಎಗ್ ಮಾಡ್ಕೊಳ್ತೀವಲ್ಲ ಆ ರೀತಿ ಮಾಡ್ಕೋಬೇಕು. ಇದು ಎಲ್ಲ ಕಡೆ ಬೆಂದ ಮೇಲೆ ಸ್ಪ್ಯಾಚುಲಾದಲ್ಲೇ ಸ್ವಲ್ಪ ದೊಡ್ಡ ದೊಡ್ಡ ಪೀಸಸ್ ಆಗಿ ಕಟ್ ಮಾಡ್ಕೋಬೇಕು. ಇದು ರೆಡಿ ಆಯಿತು ಅಂದರೆ ಈ ಕಡೆ ಮಸಾಲೆನ ಬೇಯಲಿಕ್ಕೆ ಇಟ್ಟಿದ್ವಲ್ಲ ಅದು ಕೂಡ ಬೆಂದು ಹಾಕಿರೋ ನೀರೆಲ್ಲ ಚೆನ್ನಾಗಿ ಬತ್ತಿದೆ. ಇದಕ್ಕೆ ಮೊಟ್ಟೆನ ಹಾಕೊಳ್ಳೋಕ್ಕೂ ಮುಂಚೆ ನೀರು ಈ ರೀತಿ ಫುಲ್ ಬತ್ತಿರಬೇಕು. ಇವಾಗ ಇದಕ್ಕೆ ರೆಡಿ ಮಾಡಿಕೊಂಡ ಮೊಟ್ಟೆನ ಹಾಕಿ ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಫ್ರೈ ಮಾಡ್ಕೋಬೇಕು. ಮೊಟ್ಟೆನ ರೆಡಿ ಮಾಡ್ಕೊಂಡ ತಕ್ಷಣ ಅದನ್ನು ಮಸಾಲೆಗೆ ಹಾಕೋಬೇಕು. ಆವಾಗ ಮೊಟ್ಟೆ ಸಾಫ್ಟಾಗೇ ಇರುತ್ತೆ. ಮೊಟ್ಟೆ ಸ್ವಲ್ಪ ಆರ್ತು ಅಂದರೆ ಮೊಟ್ಟೆ ಸ್ವಲ್ಪ ಡ್ರೈ ಆಗಿಬಿಡತ್ತೆ. ಇದನ್ನು 1-2 ನಿಮಿಷ ಫ್ರೈ ಮಾಡ್ಕೊಂಡ ನಂತರ ಕೊನೆಯದಾಗಿ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ, ಹಾಗೆ ಹೆಚ್ಕೊಂಡ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಡಾಬಾ ಸ್ಟೈಲ್ ಮಸಾಲ ಎಗ್ ಬುರ್ಜಿ ರೆಡಿಯಾಗತ್ತೆ. ಸಖತ್ ಅಂದರೆ ಸಖತ್ ಟೇಸ್ಟಿಯಾಗಿರುತ್ತೆ. ಇದೊಂದು ಮಸ್ಟ್ ಟ್ರೈ ರೆಸಿಪಿ. ಎಗ್ ಲವರ್ಸ್ ಅಂತೂ ಮಾಡಲೇಬೇಕಾದ ಒಂದು ಸೈಡ್ ಡಿಶ್ ಇದು. ಬ್ಯಾಚುಲರ್ಸ್ಗಳಿಗಂತೂ ಹೇಳಿ ಮಾಡಿಸಿದ ರೆಸಿಪಿ. ಖಂಡಿತ ಟ್ರೈ ಮಾಡಿ, ಎಲ್ಲರಿಗೂ ಇಷ್ಟ ಆಗತ್ತೆ.
ಟ್ರೈ ಮಾಡಿದ ಮೇಲೆ ಹೇಗಿತ್ತು ಅಂತ ತಿಳಿಸಿ. ರೆಸಿಪಿ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೇ ಸಿಂಪಲ್ ಆದ ರೆಸಿಪಿಗಳಿಗೆ ನನ್ನ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.